ಕಟ್ ಮಾಡಿ ಈಗ ಸ್ನಾನ ಮಾಡು. ನೀನು ಹ್ಯಾಂಡ್ಸಮ್ ಆಗೋ ನೀನು ಬ್ಯೂಟಿಫುಲ್. ಕರ ಚೆನ್ನಾಗಿದೆ. ವೆರಿ ವೆರಿ ಬ್ಯೂಟಿಫುಲ್. ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಮ್ ಬ್ಯಾಕ್ ಟು ಮೈ ಲಾಗ್ ಪ್ಲೀಸ್ ಪ್ಲೀಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಸೀಮಾ ಏನು ಮಾಡ್ಕೊಟ್ಟಿಲ್ಲ ನನಗೆ. ಹಲೋ ಹಲೋ, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ 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 ಅಂತ ನಾವು ನಮ್ಮ ಫ್ಯಾಮಿಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿರೋ ಸ್ಯಾಮ್ಸಂಗ್ ಇನ್ಸ್ಟಾ ತರಾನೇ ಮಾತಾಡ್ತಾ ಇದ್ದೀನಿ. ಆಕ್ಚುಲಿ ಏನೋ ಮಿಸ್ ಮಾಡಿದೆ ಅನ್ಸುತ್ತೆ. ಹಲೋ ಗೈಸ್, ಹಲೋ ಹಲೋ ಗೈಸ್ ಅಂತ ಏನು ಹೇಳಲ್ಲ ಅವಳು. ಹಾಯ್ ಗೈಸ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಸೊ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು. 3 ದಿವಸ ಗೈಸ್, ನನಗೆ 3 ದಿವಸ ಹುಷಾರಿರ್ಲಿಲ್ಲ, ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ. What is up? What is up, fam? It's So welcome to my log. ಅಲ್ಲ ಗೈಸ್, 3 ದಿವಸದಿಂದ ಇವರೆಲ್ಲ ಮೈಸೂರಿಗೆ ಹೋಗಿದ್ರು ಆಯ್ತಾ. ನನಗೆ ಲಿಟ್ರಲಿ 3 ದಿವಸದಿಂದ ಹುಷಾರಿರ್ಲಿಲ್ಲ. ಐ ಥಿಂಕ್ ನೆನ್ನೆನೇ ಎದ್ದಿದ್ದು ಅನ್ಕೊಳ್ಳಿ. ಅಷ್ಟು ಬೆಡ್ ರೆಸ್ಟ್ ಅಂದ್ರೆ ಫುಲ್ ಬರೀ ಬೆಡ್ಡಲ್ಲೇ ಮಲ್ಗೋ, ಹುಷಾರೇ ಇರ್ಲಿಲ್ಲ. ಅಷ್ಟು ವೆರಿ ಗುಡ್. ಏನ್ ವೆರಿ ಗುಡ್? ಒಂದು ಫೋನ್ ಮಾಡಿಲ್ಲ, ಒಂದು ತಿಂಡಿ ಮಾಡ್ಕೊಟ್ಟಿಲ್ಲ, ಒಂದು ಊಟ ಮಾಡ್ಕೊಟ್ಟಿಲ್ಲ, ಏನೂ ಇಲ್ಲ. ಮೈಸೂರಲ್ಲಿದ್ದೆ, ಮನೆ ಬಿಟ್ಟು ಹೋಗಕ್ಕೂ ಶಕ್ತಿ ಇಲ್ವಲ್ಲ ನನಗೆ. ಓ ಹ್ಯಾಂಡ್ಸಮ್, ತೋರ್ಸಪ್ಪ ನಿನ್ ಬಾಡಿ. ಸ್ನಾನ ಮಾಡು. ನೀನು ಹ್ಯಾಂಡ್ಸಮ್ ಆಗೋ ನೀನು ಬ್ಯೂಟಿಫುಲ್ ಕಾಣಿಸ್ಬೋದು. ದಿನಾ ಸ್ನಾನ ಮಾಡ್ಬೇಕಂತೆ. ಇಷ್ಟ ದಿವಸ ಇವನು ವರ್ಷಕ್ಕೊಂದ್ ಜೊತೆ ಸ್ನಾನ ಮಾಡ್ಬಿಟ್ಟು ಅನ್ನೋದಕ್ಕೆ. ಇವತ್ತಿನ ವ್ಲಾಗ್ ಏನಂದ್ರೆ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ತುಂಬಾ ತುಂಬಾ ಹಳೇ ಫ್ರೆಂಡು ಜಯಶ್ರೀ. ನಮ್ ಜಯಶ್ರೀ, ಐ ಮೀನ್ ಅವ್ರಿಗೆ ಮಗು ಆಗಿದೆ. ಆಫೀಸ್ ಫ್ರೆಂಡ್, ತುಂಬಾ ಹಳೇ ಫ್ರೆಂಡು, ವೆರಿ ಲಾಂಗ್ ಮೀಟಪ್. ಐ ಮೀನ್ ತುಂಬಾ ದಿವಸ ಆಯ್ತು ನಾವು ಮೀಟೇ ಆಗಿಲ್ಲ. ಸೊ ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದೀವಿ ಅವ್ರ ಮನೆಗೆ. ಇನ್ನೊಬ್ರು ಕೂರ್ಗಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಅವ್ರನ್ನ ಮೀಟ್ ಆಗ್ಬೇಕು. ಸೊ ಓ ನೋಡಿ, ಸಾಯಿಲ್ ಗೊತ್ತಾಯ್ತಾ ಸಾಯಿಲ್ ಯಾರು ಅಂತ ಹೇಳಿ, ಹೆಸರು ಹೇಳು. ಸಾಯಿಲ್ ತುಂಬಾ ಇಷ್ಟ. ಸಾಯಿಲ್ ಯಾರು ಇಷ್ಟ ಇಲ್ಲ? ಇವಾಗ ಏನೋ ದೊಡ್ಡ ವಯಸ್ಸಾದ ಅಕ್ಕ, ಎಲ್ಲ ಅಕ್ಕಂದಿರ ಇಷ್ಟ ಇಲ್ಲ. ಗೈಸ್, ಬನ್ನಿ ಇವಾಗ ಎಲ್ಲಿ ಏನು ಯಾರು, ಆಮೇಲೆ ಅವ್ರದ್ದು ನಂದು ಬಾಂಡಿಂಗ್ ಹಿಂಗಿತ್ತು ಅಂತೆಲ್ಲ ತಿಳ್ಕೊಳ್ಳೋಣ ಇವತ್ತು. ಆಮೇಲೆ ಅವ್ರಿಗೂ ಪಾಪು ಆಗಿದೆ, ಆ ಪಾಪು ನೋಡ್ಕೊಂಡು ಬರ್ಬೇಕು. ಸೊ ಸಮಥಿಂಗ್ ಡಿಫ್ರೆಂಟ್ ಬ್ಲಾಗ್ ಇರುತ್ತೆ, ಬನ್ನಿ ನೋಡೋಣ. ಮಮ್ಮಿ ಇವಾಗ ಇನ್ಮೇಲೆಯಿಂದ ಡಿಗ್ನಿಟಿ ಮೇಂಟೈನ್ ಮಾಡ್ತಾರೆ. ಅಂದ್ರೆ ಏನಕ್ಕೆ ಅಂದ್ರೆ ಅಡುಗೆ ಮಾಡಲ್ವಂತೆ, ಅದಕ್ಕೆ ಡಿಗ್ನಿಟಿ ಮೇಂಟೈನ್ ಮಾಡ್ತಾರಂತೆ. ನನ್ನ ಮಗಳು ಮಾಡ್ಕೊಳ್ಳಿ ಶೆಫ್ ಅಂತ. ನನಗೂ ಒಂದು ಸ್ವಲ್ಪ ಏನ್ ಹೇಳ್ತಾರೋ ನಮ್ಮಮ್ಮ. ಅಲ್ಲಿ ಬಂದಿದ್ದು ಮಾತಂತೂ ನಾನ್ ಸ್ಟಾಪಲ್ಲಿದೆ. ಮನೆ ಗೈಸ್ ರೆಡಿ ಆಗ್ಬೇಕು ಇವಾಗ. ರೆಡಿಯಾಗಿ ಬೇಗ ಹೋಗ್ಬೇಕು. ಇಲ್ಲಿಂದ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಇದೆ ಲೊಕೇಶನ್. ಹೋಗೋಣ. ಮದ್ವೆಗೂ ಹೋಗ್ಬೇಕಂತೆ, ಮದ್ವೆಗೂ ಹೋಗ್ಬಿಟ್ಟು ಬರೋಣ ಇವತ್ತು. ಮದ್ವೆಗೂ ಹೋಗಿ ಹಾಗೆ ಇನ್ನೂ ಏನೋನೇನೋ ಇದೆ. ಇವತ್ತು ಹೋಲ್ ಡೇ ಒಂದು ವ್ಲಾಗ್ ಇರುತ್ತೆ, ಕಂಪ್ಲೀಟ್ ಡೇ ಇನ್ ಮೈ ಲೈಫ್ ಅಂದ್ಕೊಳ್ಳಿ. ಸೊ ಹೆಂಗಿರುತ್ತೆ ಅಂತ ನೋಡೋಣ, ಬನ್ನಿ. ಎಷ್ಟೊಂದು ಜನ ಗಂಡಸರು ಬಾಲ್ಡ್ ಎಷ್ಟೊಂದು ಜನ ಗಂಡಸರು ಈ ತರ ಹೇರ್ ಕಾಮ್ ಡೌನ್. ಕಣ್ಮುಂದೆ ಹೊಳ್ತೀವಿ, ಇದು ಅಷ್ಟಿದ್ದಾಯ್ತು. ಎಷ್ಟೋ ಜನ ಗಂಡಸರು ಈ ತರ ಕ್ರೌನ್ ಬಾಲ್ಡ್. ಅಯ್ಯೋ. ಸೊ ಗೈಸ್, ಫೈನಲಿ ರೆಡಿಯಾಗಿದ್ದೀನಿ, ಫ್ರೆಶ್ ಅಪ್ ಆದೆ. ಇವಾಗ ಹೊರಡಬೇಕು. ಆಲ್ರೆಡಿ ನನ್ನ ಫ್ರೆಂಡು ಕೂರ್ಗಿಂದ ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದಿರೋಳು ರೀಚ್ ಆಗಿಬಿಟ್ಟಿದ್ದಾಳೆ. ನಾನೇ ಬೆಂಗಳೂರಲ್ಲಿರೋಳು ಇನ್ನೂ ರೀಚ್ ಆಗಿಲ್ಲ. ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ, ಎಲ್ಲಿದೆ ಅಂತ. ಸೊ ಅವ್ರ ಮನೆಗೆ ಹೋಗ್ತಿರೋದು, ಬನ್ನಿ ಅಂತ. ಆಮೇಲೆ ನಮ್ಮ ತಮ್ಮ ನೋಡಿ ಇನ್ನೂ ವಿಡಿಯೋ ಮಾಡ್ತಾರೆ. ಇನ್ನೂ ಸ್ಕ್ರಿಪ್ಟ್ ಹೇಳ್ತಾನೆ ಇದೆ. 1 ಅವರಾ? ಒಂದು ಶೂಟಿಂಗ್ ಎಷ್ಟು ತಗೊಂತೀಯ? ಏನು ಎಷ್ಟು ಸ್ಕ್ರಿಪ್ಟ್ ನೋಡಿ ಎಷ್ಟು ದೊಡ್ಡದಿದೆ? ಹೋಗು ಇಂದ ಹೋಗ್ತಾ ಇರೋ, ಹೋಗು. ತುಂಬ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ. ಗೈಸ್ ಫೈನಲಿ ಮನೆಗೆ ಬಂದಿದ್ದೀನಿ. ಲಾಂಗ್ ಜರ್ನಿ ನನಗೆ, ತುಂಬ ದಿವಸ ಆಯ್ತಿತ್ತು ಇಷ್ಟು ದೂರ ಬಂದು. ಹಾಯ್ ಗೈಸ್, ಇವರೇ ಕೂರ್ಗಿಂದ ಬಂದಿರೋದು ಬೆಂಗಳೂರಿಗೆ.
ಕೂರ್ಗಿಂದ ಬೆಂಗಳೂರಿಗೆ ಬೇಗ ಬಂದಿದೆ, ನಾನೇ ಬೆಂಗಳೂರಲ್ಲಿ ಇದ್ದು ಲೇಟಾಗಿ ಬಂದಿದ್ದೀನಿ. ಹಾಯ್ ಇವು ನಾವು ಇಲ್ಲ ಫಸ್ಟು ಇವಳು ನನ್ನ ಫ್ರೆಂಡು, ಆಮೇಲೆ ಪಾಪ ಹಾಲು ಕುಡಿಸ್ತಿದ್ದಾರೆ, ಕುಡಿಸ್ಲಿ ಆಮೇಲೆ ಮಾತಾಡೋಣ. ಜಿಯಾ 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 ಚಂಗಪ್ಪ, ಶ್ವೇತಾ ಚಂಗಪ್ಪ ಅಂತಿದ್ದಾರಲ್ಲ ಆ ಥರ. ಜಿಯಾ ಚಂಗಪ್ಪ, ಹಾಯ್ ಜಿಯಾ. ಹಲೋ ಹಾಯ್ ಜಿಯಾ. ಎಲ್ಲಿ ಡಾಲ್ ಕೊಟ್ಟ ಜಿಯನ್ಗೆ? ಅಲ್ಲಿದೆ. ಜಿಯಾ ಹಾಯ್. ಹಾಯ್ ಎಷ್ಟು ಕ್ಯೂಟ್ ಇದೆ ನೋಡಿ, ಎಷ್ಟು ಕ್ಯೂಟ್ ಇದೆ. ಸೇಮ್ ಹಂಗೆ ಇದ್ಲು ಅನ್ಸುತ್ತಲ್ಲ ದೀಪು, ನೀನು ಹಂಗೆ ಇದ್ದೆ ಅನ್ಸುತ್ತೆ. ದೀಪ್ ಅಂತೂ ಬಂದಾಗಿಂದ ವ್ಲಾಗ್ ಮಾಡತ್ತಾನೆ ಏನದು ರೋಸ್ ಕೊಟ್ಟಿರೋದು ವ್ಲಾಗ್ ಮಾಡ್ಬೇಕಂತೆ. ಪಾಪು ಅಳದ್ನ ತೋರಿಸ್ತಾ ಇದೀನಿ ನಾನು. ಇವರಿಗೆ ಅದನ್ನು ಎಲ್ಲ ಏನೇನು ಕೊಟ್ಟಿದೆ ಸರ್? ಚಾಕ್ಲೇಟ್, ರೋಸ್ ಮತ್ತೆ ಒಂದು ಡಾಲ್ ಮಗುಗೆ. ಚಾಕ್ಲೇಟ್ ಇಬ್ರು ರೀಬರ್ತ್. ಫಸ್ಟ್ ಇವ್ರಿಗಾಯ್ತು, ಸೆಕೆಂಡ್ ಇವ್ರಿಗೆ. ಡೆಲಿವರಿ ಆದ್ಮೇಲೆ ಮದರ್ದು ರೀಬರ್ತ್ ಆಗಿರುತ್ತೆ, ಸೊ ಅದಕ್ಕೆ ಮಗುಗೂ ಕೊಡ್ಬೇಕು, ತಾಯಿಗೂ ಕೊಡ್ಬೇಕು. ಜಿಯಾ ಜಿಯಾ ತೇರಿ ಜಿಯಾ ಮೇರಿ. ಕ್ಯೂಟಿ ನೀನು, ಕ್ಯೂಟಿ ಜಿಯಾ ಜಿಯಾ. ವಾರ ಪರಾಟೆ ಅಂತ ಏನ್ ಮಾಡೋದು ನೀವು? ಸೀರೆ ಸ್ಯಾರಿಗೆ ಬಾರ್ಡರ್ ಮಾಡ್ತಾರಲ್ಲ ಅದಕ್ಕೆ ಮೆಟೀರಿಯಲ್ಸ್ ಪ್ರಿಪೇರ್ ಮಾಡಿ. ಸ್ಯಾರಿಗೆ ಬಾರ್ಡರ್ ಮಾಡ್ತಾರಲ್ಲ ಅದಕ್ಕೆ ಮೆಟೀರಿಯಲ್ಸ್ ಪ್ರಿಪೇರ್ ಮಾಡೋದಂತೆ. ಸೊ ನೋಡಿ ಮನೇಲೆ ಮಿಷಿನ್ ಹಾಕೊಂಡು ಹಿಂಗಿದೆ ಇದು. ಗೈಸ್ ಇದು ಪ್ರಮೋಷನ್ ಅಲ್ಲ, ಆಮೇಲೆ ನನ್ನ ಫ್ರೆಂಡ್ ಮನೆ ಯಾರೋ ಪ್ರಮೋಷನ್, ನನ್ನ ಫ್ರೆಂಡ್ ಮನೆ ಗೈಸ್, ಇವ್ರ ಮನೆ ಇದು. ಇಲ್ಲ ಅವ್ರ ಡ್ಯಾಡಿ ಬನ್ನಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂದರೆ ನಾಚ್ಕೋತವ್ರಂತೆ, ಆಮೇಲೆ ಕರ್ಸೋಣ. ಇವರು ವ್ಲಾಗರ್ ಅಂತೆ, ಕೂರ್ಗಾ ಮಡಿಕೇರಿ. ಹೆಸ್ರೇನು ಏನು ನಿಮ್ಮ ವ್ಲಾಗ್ಸ್ ಹೆಸರು? ದರ್ಶನ್ ಬ್ರೋ ಅಂತೆ. ಓ ಡಾಕ್ಟರ್ ಬ್ರೋ ಥರ ದರ್ಶನ್ ಬ್ರೋನಾ? ಹಂಗೆ ಇನ್ಸ್ಪೈರ್ ಆಗಿರೋದಾ? ಏನು ಮಾಡೋದು ಇದು? ಇದು ಕಲಾ ಬರ್ತದೆ ಜರಿ, ಇದು ಸೀರೆ ಬಾರ್ಡ್ರ್ ಬರ್ತದಲ್ಲ, ಆ ಬಾರ್ಡ್ರಿಗೆ ಯಾರು ಟೈಪ್ ಬಂದ್ರೆ ಎಷ್ಟು ಹೇಳ ಯಾವ ಬೇಕು ಅಂದ್ರೆ ಅದೆಲ್ಲ ಹಾಕ್ಕೊಡ್ತೀವಿ. ಒಂದು 20 ಸೀರೆಗೆ 40, 80, 100, 120ವರೆಗೂ ಹಾಕ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಅಂಕಲ್? ಒಂದು 20-25 ವರ್ಷದಿಂದ ಮಾಡ್ತಾ ಇದ್ದೀವಿ. ನೋಡಿ 25 ವರ್ಷದಿಂದ ಇಲ್ಲೇ ಇರೋದು. ಇದೇ ಮನೆ ತಾನೆ? ಇದು ಒಂದು 15 ವರ್ಷ ಆಯ್ತು. ಇದು 15 ವರ್ಷ. ನಾನು ಪರಿಚಯ ಆದಾಗಿಂದನೂ ಜೈ ಇಲ್ಲೇ ಇರೋದು, ಅವಾಗಿಂದನೂ ಹಿಂಗೆ ಇದು. ಸ್ವಲ್ಪ ಒಂಚೂರು ಚೇಂಜಸ್ ಆಗಿರುತ್ತಲ್ಲ ಜೈ? ನೈಸ್. ಇಬ್ರು ಛೋಟಾ ಫ್ಯಾನ್ಸ್ ಬಂದಿದ್ದಾರೆ. ಹೆಸರೇ ನಿಮ್ಮದು? ಚಂದನ. ನಿಮ್ಮದು? ಸಾನ್ವಿ. ಸಾನ್ವಿ ಥರನೇ ಇಲ್ಲ, ಹೇರ್ ಸ್ಟೈಲ್ ಅಂತೂ ಕ್ರೇಜಿ ಆಗಿದೆ ಅವ್ರದ್ದು. ಸೊ ನಾನೇನಂದೆ, ಏನದು ಸಮೀರ್ದು ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ರು. ಅಂದರೆ ಬರ್ಡೇ ಅಲ್ಲ, 1 ಮಿಲಿಯನ್ ಸೆಲೆಬ್ರೇಷನ್ ಅಂತ ಹೇಳಿದೆ. ಆಮೇಲೆ ಇವತ್ತು ಸಂಜಯ್ ಬರ್ಡೇ ಅಂತ ನಮ್ಮ ದೀಪು ಹೇಳಿದ್ಲು. ಅದಕ್ಕೆ ಯಾರು ಅಂತ ಏನಾದ್ರು ಅವ್ರು ಏನು ಹೇಳ್ತಾರೆ ಅವ್ರಿಗೆ ಏನು ಹೇಳಿದ್ರಿ ನೀವು? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸಂಜು ಇವರು ಟುಮ್ ಫ್ಯಾನ್ ಅಂತೆ. ಇವರು ಸಂಜಯ್ ಫ್ಯಾನಾ ನೀವು? ಸಾಹಿಲ್ ಫ್ಯಾನ್. ನೀವು ಟುಮ್ ಸಾಹಿಲ್ ಮತ್ತೆ ಸ್ಯಾಮ್ ಸಮೀರ್ ಮತ್ತೆ ನಿಮ್ ಫ್ಯಾನ್. ಎಲ್ಲಾರು ಫ್ಯಾನಾ? ಸಂಜಯ್ ಮತ್ತೆ ಸಕ್ಕದಾಗಿ ಐಡೆಂಟಿಫೈ ಮಾಡಿದ್ರು, ಕೂದ್ಲಿಲ್ವಲ್ಲ ಅವರೇ ತಾನೆ ಅಂತ. ಸದ್ಯ ಕಲರ್ ಬಗ್ಗೆ ಮಾತಾಡಿಲ್ಲ, ಕಪ್ಪಗಿದಾರಲ್ಲ ಅವನಲ್ಲ ಅಂತ ಏನು ಹೇಳಿಲ್ಲ. ನಮ್ಮನೆಗೆ ಬರ್ತಿದ್ದಾರೆ, ಬೇಕಾದ್ರೆ ಸಮೀರು ಸಾಯಿಲ್ ಎಲ್ಲ ನೋಡ್ಕೊಂಡು ಹೋಗ್ಬೋದು. ನಮ್ಮನೇನು ಬಂದು ಹೋಗ್ಬೋದು ಅಂತ. ಬನ್ನಿ ಹೋಗೋಣ. ಗೈಸ್ ನಾನು ಅಲ್ಲಿಂದ ಮನೆಗೆ ಬಂದೆ. ಫುಲ್ ಯಾಕೋ ತುಂಬ ಸುಸ್ತು ಟಯರ್ಡು. ನಮ್ಮಮ್ಮ ಅಂತದ್ದು ಹೆಂಗೆ ನಮ್ಮಮ್ಮಂಗೆ ಅಷ್ಟು ಎನರ್ಜಿ ಇದೆಯೋ ಗೊತ್ತಿಲ್ಲ. 1 ಅವರ್ಗೂ ಬರ್ತಾರೆ, ರೆಡಿ ಆಗ್ತಾರೆ, ಹೋಗ್ತಾರೆ, ರೆಡಿ ಆಗ್ತಾರೆ. ನೋಡಿ ಇಷ್ಟು ಸಕ್ಕದಾಗಿರೋ ಗ್ರ್ಯಾಂಡ್ ಸೀರೆ ಉಡ್ಕೊಂಡಿದ್ದಾರೆ. ನಾನು ರೆಡಿಯಾಗಿ ಹೋಗಬೇಕಾಗಿತ್ತು, ಎನರ್ಜಿ ಇಲ್ಲ. ಹೋಗ್ಬೇಕಾಗಿತ್ತು ಅಲ್ಲ, ಬರಬೇಕು. ನನಗಿಲ್ಲ, ಎನರ್ಜಿ ಇಲ್ಲ. ಆ್ಯಕ್ಚುಲಿ ಇನ್ನೊಂದು ಇದೇ ಥರ ಇವಾಗ ಸಂಜೆದು ಬರ್ಡೇ ಇದೆ, ಸೊ ಅದರಿಂದ ನಾನು ಹೋಗೋಕ್ಕಾಗಲ್ಲ. ನೋಡಿ ಓಹ್ ನಮ್ಮ ಎಪಿಕ್ ಪ್ರವೀಣ್. ಯೂಶುವಲಿ ನನಗೆ ತೋರಿಸ್ಬೇಕಾದ್ರೆ ವಾವ್ ಫ್ಯಾಕ್ಟರ್ ಇದ್ರೆ ಮಾತ್ರ ತೋರಿಸಿ. ಏನು
ವಾವ್ ಫ್ಯಾಕ್ಟರ್ ಏನೋ ಯಾವುದು ಇಂಗ್ಲೀಷು ಏನೋ ವಾವ್ ಫ್ಯಾಕ್ಟರ್ಸ್ ಅಂದ್ರೆ ಅದೇ ಸಾರಿ ಕಣ ನಮಗೆ ಇಂಗ್ಲೀಷ್ ವಾವ್ ಪ್ರವೀಣ್ ವಾವ್ ಬಟ್ಟೆಗೆ ಗೊತ್ತು ನನಗೆ. ಆಂಟಿ ಇಲ್ಲಿ ಬನ್ನಿ, ಮೊನ್ನೆ ಮಾಡಿದ್ರಲ್ಲ ಆಕ್ಟಿಂಗ್ ಅಲ್ಲಿ ಫಂಕ್ಷನ್ ಅಲ್ಲಿ. ಪ್ರವೀಣ್ ಅದ್ ಮಾಡಿ ಆಂಟಿ. ಹೌದು ಹಂಗ್ ಮಾಡಿದ್ರಾ? ವಿಡಿಯೋ ತೋರಿಸ್ತೀನಿ ರೀ. ನೀವು ಹುಯ್ ಪ್ರವೀಣ್ ನಿಮ್ಮನ್ನ ನೋಡಿ ನಂಗೆ ಬಹಳ ಖುಷಿ ಆಯ್ತು ಅಂತ ಅತ್ತೆ ಮಾಡಿದ್ರಲ್ಲ ಆಂಟಿ, ನೀವು ಮಾಡಿದ್ರಲ್ಲ ಆಂಟಿ. ಇವಾಗ ಮಾಡ್ಬೇಕಾ? ಕಟ್ ಮಾಡಿ ಈಗ ಮಾಡಿ. ಈಗ ಮೂಡಿಲ್ಲ. ಇವಾಗ ಮೂಡಿಲ್ಲ. ಹೇಳಿ ನಾನು ಹಿಂಗ್ ಬರ್ತೀನಿ ಆಂಟಿ, ಸುದೀಪ್ ತರ ಹಿಂಗ್ ಬರ್ತೀನಿ. ಲೇ ನೀನ್ ಸುದೀಪ್ ತರ ಆಗಿದೆ, ನಾನು ಸುಧಾರಾಣಿ ತರ ಆಗಿದ್ದೀನಿ, ಇವತ್ತು ರೆಡಿ ಆಗಿದ್ದೀನಿ, ಮೂಡಿಲ್ಲ. ಸರಿ ಆಂಟಿ ಸಿಗೋಣ. ಮೂಡಿಲ್ಲ. ಗುರುಜ್ ಎಷ್ಟು ವೇಟ್ ಇದೆ ಮಮ್ಮಿ, ಎಷ್ಟು ಕೆಜಿ ಇದೆ ಮಮ್ಮಿ ಸೀರೆ? ಹಾ ಹೌದಾ? ಬಾಯ್ ಜಿಯಾ. ಬಾಯ್ ಬಾಯ್. ನೋಡ್ತಾನೆ ಇಲ್ಲ. ನೋಡ್ತಾಳೆ ಅವಳು. ಬಾಯ್ 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 ಬಾಯ್. ನಮ್ಮ ಮಮ್ಮಿ ನೋಡಿ ಗೈಸ್ ಏನ್ ಚೆನ್ನಾಗಿ ರೆಡಿ ಆಗುತ್ತೆ. ನಮ್ಮ ಡ್ಯಾಡಿ ಮ್ಯಾಚಿಂಗು. ಅದಕ್ಕೆ ಸೂಟ್ ಉಡ್ದಿದ್ದು. ಓ ಇಲ್ಲಿ ನೋಡಿ ನಮ್ಮಪ್ಪ ಮ್ಯಾಚಿಂಗು, ನಮ್ಮಮ್ಮ ಫುಲ್ಲು ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ. ನಾನು ನನ್ನ ಫ್ರೆಂಡ್ಸ್ ಬಂದಿದ್ರು ಇಲ್ಲೇ ಸ್ವಲ್ಪ ಹೊತ್ತಿದ್ದೆ. ಇವಾಗ ನಾನು ರೆಡಿಯಾಗಿ ಹೋಗಬೇಕು. ಹೋಗೋಣ. ಇಯರಿಂಗ್ ನೋಡಿ ಗೈಸ್, ಅದಕ್ಕೆ ತಮ್ಮಂಗ್ಳ ನೋಡಿ ಇಯರಿಂಗ್ಸು. ಅಯ್ಯೋ ನೈಸ್. ಎಲ್ಲ ರೆಡಿಯಾಗಿ ಹೋಗ್ತಿದ್ದಾರೆ. ಇವಾಗ ನಾನು ಔಟ್ಫಿಟ್ ರೆಡಿಯಾಗಿ ಹೋಗ್ಬೋದು. ಓ ನಮ್ಮ ಸಾಯಿಲ್ ಇಲ್ಲೇ ಇದ್ದಾನೆ. ನಾನು ಸಾಯಿಲ್ ಹೋಗ್ಬಿಟ್ಟಿದ್ದಾನೆ ಅನ್ಕೊಂಡೆ. ಯಾಕೋ ತುಂಬ ತಲೆನೋತಿದೆ, ಯಾಕೋ ಮೇ ಬಿ ತುಂಬ ಸುಸ್ತಾಗ್ತಿದೆ. ರೆಡಿ ಆಗಿದ್ದೀನಿ, ಎನರ್ಜಿನೇ ಇಲ್ಲ. ಓ ಮೈ ಗಾಡ್, ನಮ್ಮ ಮಮ್ಮಿಗೆ ಒಂದು ಖುಷಿ ತೆಗಿಬೇಕು. ಸೀರಿಯಸ್ ಇಸ್ ಲುಕಿಂಗ್ ವೆರಿ ವೆರಿ ಬ್ಯೂಟಿಫುಲ್, ಯು ನೋ. ಇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್, ವೆರಿ ಪ್ರಿಟಿ, ವೆರಿ ವೆರಿ ಪ್ರಿಟಿ, ಕ್ಯೂಟ್. ಆಗ್ತಿಲ್ಲ ಗೈಸ್, ಯಾಕೋ ತುಂಬ ತಲೆನೋವ್ತಿದೆ. ಏನೋ ಒಂಥರ ತಲೆ ಸುತ್ತಂಗೆ ಆಗ್ತಿದೆ ನನಗೆ. ಇವಾಗ ಇಲ್ಲಿಂದ ಹೋಗಿ ಸಂಜೆ ಮನೆಗೆ ನೋಡಿ ಈ ಥರ ರೆಡಿಯಾಗಿದ್ದೀನಿ ನಾನು. ದಿಸ್ ಇಸ್ ಮೈ ಔಟ್ಫಿಟ್. ಸಡನ್ನಾಗಿ ಯಾವುದು ಪರ್ಚೇಸ್ ಮಾಡೋಕ್ಕಾಗಿಲ್ಲ ಅದಕ್ಕೆ. ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಹೋಗ್ತವ್ರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನಿನ್ನೆ ವ್ಲಾಗ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ರೆಡಿ ಆಗಿಬಿಟ್ಟು ಸಂಜೆ ಬರ್ಡೇ ಇತ್ತು, ನೀವು ನೋಡಿರ್ತೀರ. ಸೊ ಸಂಜೆ ಬರ್ಡೇಯಲ್ಲಿ ನಾನು ವ್ಲಾಗ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಸ್ಯಾಮ್ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಮೋರ್ ಆನ್ ಮತ್ತೆ ವಾಪಸ್ ಬಂದು ಫುಲ್ಲು ಟಯರ್ಡ್. ಯಾಕೆ ಅಷ್ಟು ಸುಸ್ತಾಗ್ತಿತ್ತೋ ಗೊತ್ತಿಲ್ಲ. ಇವತ್ತು ಅಷ್ಟೇ ಬೆಳಗ್ಗೆ ಎದ್ದು ಏನಾದರೂ ಒಂದು ಮಾಡೋಣ ಇವತ್ತು ಟಯರ್ಡು. ಯಾಕೋ ಮೇ ಬಿ ಕ್ಲೈಮೇಟ್ ಹಂಗಿದೆಯೋ ಇಲ್ಲ ನನಗೊಬ್ಳಿಗೆ ಆಗ್ತಿದೆ ಅಂತ ನಾನು ಅಂದ್ಕೊಂಡ್ರೆ, ಇವಾಗ ನಮ್ಮ ಮಮ್ಮಿ ಡ್ಯಾಡಿಗೂ ಹಾಗೆ ಆಗ್ತಿದೆ, ಎಲ್ಲರಿಗೂ ಹಾಗೆ ಆಗ್ತಿದೆ. ನನ್ನ ಸರೌಂಡಿಂಗ್ಸ್ ಯಾರಿಗಾದ್ರು ಕೇಳಿದ್ಕೋ ಬಾಡಿ ಸುಸ್ತು, ಸಪೋರ್ಟ್ ಮಾಡ್ತಿಲ್ಲ ಅನ್ನೋ ಥರ ಫೀಲಲ್ಲೇ ಇತ್ತು. ಸೊ ಇವತ್ತು ಹಾಗೆ ಆಗ್ತಿದೆ. ಸೊ ಬಟ್ ಆದರೂ ನಾನು ಎದ್ದು ಏನಾದರೂ ಮಾಡೋಣ, ಮಮ್ಮಿ ಪಾಪ ಬಿರಿಯಾನಿ ಮಾಡಿಕೊಡು ಅಂತ ಹೇಳ್ತಿದ್ದೆ ನಮ್ಮ ಮಮ್ಮಿ ಡ್ಯಾಡಿ. ಸೊ ಅದಕ್ಕೆ ಅವ್ರಿಗೆ ಬಿರಿಯಾನಿ ಮಾಡಿಕೊಡೋಣ ಅಂತ. ಆ್ಯಂಡ್ ಇವತ್ತು ನಾನು ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಟೈಮ್ ಬೇರೆ ಬಿರಿಯಾನಿ ಎರಡು ಸತಿನೂ ನಾನು ಬೇರೆ ಬಿರಿಯಾನಿ ಮಾಡಿದ್ದೀನಿ. ನಾನು ಇವತ್ತು ಚಿಕನ್ ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ, ತೋರಿಸ್ತೀನಿ. ಗೈಸ್, ನಾನು ಮ್ಯಾಂಗೋ ಜ್ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಮ್ಯಾಂಗೋಸ್ ತುಂಬ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟು ಕಳಿಸಿದ್ರು. ಆಮೇಲೆ ಯಾರೋ ಕೊಟ್ಟು ಕಳಿಸಿದ್ರು. ಮ್ಯಾಂಗೋಸ್ ತುಂಬ ಇತ್ತು. ಆಮೇಲೆ ನೇಹಾರ್ ಮಮ್ಮಿನೂ ಕೂಡ ತುಂಬ ಮೊನ್ನೆ ಒಂದು 4 ಕೊಟ್ಟು ಕಳಿಸಿದ್ರು. ಸೊ ಮ್ಯಾಂಗೋಸ್ ತುಂಬ ಇರೋದಲ್ಲ, ಸೊ ಹಾಗೆ ತಿನ್ನೋಕ್ಕಾಗಲ್ಲ ಇನ್ಸ್ಟೆಂಟಾಗಿ ಅಂದ್ಬಿಟ್ಟು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಎಲ್ಲರಿಗೂ ಮ್ಯಾಂಗೋ ಜ್ಯೂಸ್. ನಾನು ಬೇಗ ಆಗಲಿ ಅಂದ್ಬಿಟ್ಟು 4 ಬಾದಾಮ್ ಹಾಕ್ತಿದ್ದೀನಿ, ಇದಕ್ಕೆ ಸ್ವಲ್ಪ ಬಾಯಿಗೆ ಸಿಗುತ್ತೆ ಅಂತ. ಏಲಕ್ಕಿ ಹಾಕ್ತಾಯಿದ್ದೀನಿ ಒಂದು. ಇವಾಗ ರುಬ್ಬೋದಷ್ಟೇ. ಐಸ್ ಕ್ಯೂಬ್ಸ್ ತರಿಸಿದೆ ತಣ್ಣಗಿರಲಿ ಅಂತ. ನಾನು ನೋಡಿ ಶುಗರೇ ಹಾಕಿಲ್ಲ, ಒಂಚೂರು ಶುಗರ್ ಹಾಕೋಣ. ಆಲ್ರೆಡಿ ಮ್ಯಾಂಗೋ ತುಂಬ ಸ್ವೀಟ್ ಇದೆ, ಸ್ವಲ್ಪ ಶುಗರ್ ಹಾಕೋಣ ಆಯಿತಾ. ಶುಗರ್ ಒಳಗಡೆ ಸಿನಮನ್ ಸ್ಟಿಕ್ಸ್ ಇಟ್ಟಿದ್ದಾರೆ. ಏನಕ್ಕೆ ಹಿಂಗೆ ಇರ್ತಾರೆ, ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಡೂ ಕಮೆಂಟ್. ಏನಕ್ಕೆ ಇಟ್ಟಿರೋದು ಹಾಕಿರ್ತಿಲ್ಲ. ಡ್ಯಾಡಿ ಇಟ್ಟಿರೋದಾ? ನಾನೇನೋ ನಮ್ಮಮ್ಮ ಇಟ್ಟವ್ರೆ ಅನ್ಕೊಂಡು. ಡ್ಯಾಡಿಗೆ ಹೊಟ್ಟೆ ಕೆಟ್ಟೋಗಿದೆ. ಸೊ ನಮ್ಮ ಡ್ಯಾಡಿಗೆ ಬೇಡ ಮ್ಯಾಂಗೋ ಜ್ಯೂಸು. ಶುಗರ್ ಕಮ್ಮಿ ಇದೆ, ಬಟ್ ಕರೆಕ್ಟ್ ಇದೆ ನನಗೆ. ಮಿಲ್ಕ್ ಶೇಕು ತುಂಬ ಚೆನ್ನಾಗಿದೆ.
ಮ್ಯಾಂಗೋ ಸೀಸನ್ ಬಂದಿರೋದ್ರಿಂದ ನಮ್ಮ ಮನೆಗೆ ಬರೀ ಮ್ಯಾಂಗೋ ತಿನ್ನೋದೇ ಆಯಿತು. ಮ್ಯಾಂಗೋ ಜ್ಯೂಸು, ಮ್ಯಾಂಗೋ ಸ್ವೀಟು, ಸೋನು ಮ್ಯಾಂಗೋ ಚಿತ್ರಾನ್ನ. ಗೈಸ್ ಇವಾಗ ಫೈನಲಿ ಬಿರಿಯಾನಿ ಮಾಡ್ತಾಯಿದ್ದೀವಿ. ಯಾಕಂದರೆ ಯಾಕೆ ಲೇಟ್ ಆಯಿತು ಅಂದರೆ ಬಿಕಾಸ್ ಆಫ್ ಮ್ಯಾಂಗೋ ಜ್ಯೂಸ್ ಮಾಡೋದು. ಅದು ಪಾಪ ಹೆಂಗೋ ಎಲ್ಲ ನಮ್ಮ ಮಮ್ಮಿ ಹೆಲ್ಪ್ ಮಾಡಿದ್ರು, ಪೀಲ್ ಮಾಡೋದಕ್ಕೆ, ಆಮೇಲೆ ಚಾಪ್ ಮಾಡೋದಕ್ಕೆ. ಜಸ್ಟ್ ಬ್ಲೆಂಡ್ ಮಾಡಿ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕೊಟ್ಟಿದ್ದು ಅಷ್ಟೇ. ಇಂಗ್ರೀಡಿಯೆಂಟ್ಸ್ ಹಾಕಿ ಬ್ಲೆಂಡ್ ಮಾಡಿ ಒಂದು ಗ್ಲಾಸಲ್ಲಿ ಹಾಕ್ಕೊಟ್ಟೆ. ಬ್ಲೆಂಡ್ ಮಾಡ್ತಿದ್ದಾರೆ ಏನೇನು ಅಂತ ತೋರಿಸ್ತೀನಿ. ಇದರಲ್ಲಿ ನಾನು ಮೆಂತೆ, ಕೊರಿಯಂಡರು, ಆಮೇಲೆ ಪುದೀನ, ಸೊ 3 ಹಾಕಿ ಬ್ಲೆಂಡ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಸಪ್ರೇಟ್ ರುಬ್ತಾರೆ. ಸೊ ನಾನು 3 ಒಟ್ಟಿಗೆ ಹಾಕಿ ರುಬ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ಇದರಲ್ಲೇ ಮಿಕ್ಸ್ ಆಗುತ್ತೆ ಅಂತ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ. ಸೊ ಮೆಣಸಿನ್ಕಾಯಿ. ಸೊ ಗೈಸ್ ಎಣ್ಣೆ ನೋಡಿ ಸ್ವಲ್ಪ ಹಾಕಿದ್ದೀನಿ, ಎಣ್ಣೆ ಬಿಸಿ ಆಗಲಿ. ಸೊ ನಾನು ಮೀನ್ ಮೇಲೆ ಏನಂದರೆ ಇನ್ಸ್ಟಾಗ್ರಾಮ್ಗೆ ಪಿಕ್ಚರ್ಸ್ ತೊಗೊಂಡು ಪೋಸ್ಟ್ ಮಾಡ್ತಾಯಿದ್ದೀನಿ ಹಿಂಗೆ ದೊನ್ನೆ ಬಿರಿಯಾನಿ ಮಾಡೋದು ಅಂತ. ಸೊ ನೀವು ನೋಡಿ, ಆ್ಯಂಡ್ ವ್ಲಾಗು ಕೂಡ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಗೈಸ್ ಈ ಮಸಾಲಾಸ್ ಎಲ್ಲ ಹಾಕ್ತಾಯಿದ್ದೀನಿ, ಹೋಲ್ ಸ್ಪೈಸಸ್ನ ಹಾಕ್ತಾಯಿದ್ದೀನಿ. ಗೈಸ್ ತುಪ್ಪ ಇತ್ತಂತೆ, ನಾನು ತುಪ್ಪ ಇಲ್ಲ ಅಂದ್ಕೊಂಡು ಹಾಕಿಲ್ಲ, ತುಪ್ಪ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಗೈಸ್ ನಮ್ಮ ಮಮ್ಮಿ ನೋಡಿ ಒಂದೇ ಒಂದು ಟೊಮ್ಯಾಟೊ ರುಬ್ಬಮ್ಮ ಅಂತ ಹೇಳಿದೆ. ಈ ಕಲರ್ ಈ ಕಲರ್ ಇದೇನಮ್ಮ ರುಬ್ಬಿದ್ಯಾ ಅಂದರೆ ಟೊಮ್ಯಾಟೊ ಅಂತೆ. ಅದರಲ್ಲೇ ಕೊರಿಯಂಡರ್ ಗ್ರೀನ್ ಪೇಸ್ಟ್ ಮಾಡಿದ್ರಲ್ಲ, ಅದೇ ಪೇಸ್ಟಲ್ಲೇ ಅದನ್ನ ಖಾಲಿ ಮಾಡಿ ಟೊಮ್ಯಾಟೊ ಹಾಕ್ಬಿಟ್ಟು ರುಬ್ಬಿಟ್ಟವ್ರೆ. ಟೊಮ್ಯಾಟೊ ಸ್ಮೆಲ್ ಬರ್ತಿಲ್ಲ. ಸೊ ಗೈಸ್ ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಇದರಲ್ಲಿ ನಾನು ಏನೇನು ಮ್ಯಾರಿನೇಟ್ ಮಾಡಿದ್ದೀನಿ ಅಂದರೆ ಚಿಕನ್ ಕರ್ಡ್ನ ಬೀಟ್ ಮಾಡಿದ್ದೀನಿ, ಒಂಚೂರು ಕರ್ಡು, ಸಾಲ್ಟು, ಆಮೇಲೆ ಚಿಲ್ಲಿ ಪೌಡರ್ ಅಷ್ಟೇ, ಇನ್ನೇನು ಹಾಕಿಲ್ಲ. ಅರ್ಧ kg ಚಿಕನ್ ಅಷ್ಟೇ. ಯಾಕಂದರೆ ನಮ್ಮ ಮನೇಲಿ ಸಮೀರಿಲ್ಲ, ಸಾಯಿಲಿಲ್ಲ. ಸೊ ನಾನು ನಮ್ಮ ಮಮ್ಮಿ ಡ್ಯಾಡಿ ಆಮೇಲೆ ಇನ್ನೊಬ್ರು ಇದ್ದಾರೆ ಅಷ್ಟೇ. ಸೊ ಟೀಮ್ ಇದ್ದಾರೆ ಇಬ್ಬರು. ಸೊ ಅಷ್ಟು ಜನಕ್ಕೆ ಸಾಲುತ್ತೆ. ಆ್ಯಂಡ್ 1 ಟೈಮಿಗೆ ಮಾಡ್ತಾಯಿದ್ದೀನಿ. ಸೊ 1 ಟೈಮಿಗೆ ಸ್ವಲ್ಪ ಯಾಕೋ ಇನ್ಸ್ಟೆಂಟಾಗಿ ಬಿರಿಯಾನಿ ಕ್ರೇವಿಂಗ್ಸ್ ಆಗ್ತಿತ್ತು. ಪಾಪ ನಮ್ಮ ಸಂಜು ತುಂಬ ಹೇಳ್ತಿದ್ದ, ನೆಕ್ಸ್ಟ್ ಟೈಮ್ ಸಂಜುಗೆ ಮಾಡಿಕೊಡ್ಬೇಕು. ಇವಾಗ ಸ್ವಲ್ಪ ಸಿಂಪಲಾಗಿ ನಮ್ಮ ಮಮ್ಮಿಗೆ ಮಾಡಿಕೊಡ್ತಾಯಿದ್ದೀನಿ. ಆದರೂ ನಮ್ಮ ಮಮ್ಮಿ ಇತ್ತೀಚೆಗೆ ಕೆಲಸ ಎಲ್ಲ ಮಾಡ್ತವ್ರೆ, ಖುಷಿ ಆಗ್ತಿದೆ ನಂಗೆ ನೋಡಿ. ಕಿಚನಲ್ಲೆಲ್ಲ ತುಂಬ ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ದಾರೆ ಕಿಚನಲ್ಲಿ. ಸೊ ಗೈಸ್ ಒಂದೇ ಒಂದು ಟೊಮ್ಯಾಟೊ ಹಾಕೋಣ ಇವಾಗ ಗ್ರೀನ್ ಮಸಾಲ ಹಾಕ್ತಾ ಇದ್ದೀನಿ. ಗೈಸ್ ನಮ್ಮ ಮಮ್ಮಿಗೆ ಏನೋ ಅವ್ರದ್ದು ನಾಳೆ ಕಿಟಿ ಪಾರ್ಟಿ ಅಂತ, ಅವ್ರಿಗೆ ಏನಾದರೂ ಮಾಡಿಕೊಡು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಪ್ರಾನ್ಸ್ ತಿಂತಾರ ಅಂತ ಕೇಳ್ತಾ ಇದ್ದೀನಿ. ಅಲ್ಲ ಕಿಚನ್ ಗಲೀಜಾಗ್ದೇ ಮಾಡ್ಬೇಕಂತೆ, ಇದು ಯಾವ ಥರ ನಮ್ಮಮ್ಮ. ಗೈಸ್ ಇವಾಗ ಒಂಚೂರು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಅಫ್ಕೋರ್ಸ್ ಬಿರಿಯಾನಿ ಮಾಡ್ತಿದ್ದರೆ ಬಿರಿಯಾನಿ ಮಸಾಲ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಹಾಕ್ತಾ ಇದ್ದೀನಿ ನಾನು. ರೈಸ್ ಹಾಕ್ತೀನಲ್ಲ ಅದಕ್ಕೆ ಬಿರಿಯಾನಿಗಲ್ವ. ಸೊ ಸಾಲ್ಟ್ ಹಾಕಿ ಒಂಚೂರು ಚಿಲ್ಲಿ ಪೌಡರ್ ಹಾಕ್ಬೋದು, ಆಪ್ಷನಲ್ಲು. ಯಾಕಂದರೆ ಆಲ್ರೆಡಿ ಗ್ರೀನ್ ಚಿಲ್ಲೀಸ್ ಹಾಕಿದ್ದೀವಿ ನಾವು. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು. ಯಾಕಂದರೆ ನಾನು ಅದಕ್ಕೂ ಮ್ಯಾರಿನೇಟ್ ಮಾಡುವಾಗೂ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೆ. ಅದಕ್ಕೆ ಚೆನ್ನಾಗಿ ಚಿಕನ್ ಕುಕ್ ಆಗಬೇಕು. ನೋಡಿ ಗ್ರೀನ್ ಇದೆ. ಸೊ ದೊನ್ನೆ ಬಿರಿಯಾನಿ ಇಸ್ ಲೈಕ್ ಗ್ರೀನ್ ಕಲರ್ ಇರುತ್ತೆ ಬಿರಿಯಾನೀಸ್ ಆಲ್ಮೋಸ್ಟು. ಆ್ಯಂಡ್ ನೀವು ಕಮೆಂಟ್ ಮಾಡಿ ಎಷ್ಟು ಬಿರಿಯಾನೀಸ್ ನಿಮಗೆ ಗೊತ್ತು ಆ್ಯಂಡ್ ನೀವು ಎಷ್ಟು ಬಿರಿಯಾನೀಸ್ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಲೈಕ್ ಹೈದ್ರಾಬಾದಿ, ಲಕ್ನೋ ಬಿರಿಯಾನಿ, ದೊನ್ನೆ ಬಿರಿಯಾನಿ, ನಾಯ್ಡೂಸ್ ಬಿರಿಯಾನಿ, ಆ ಥರ ಎಲ್ಲ ಎಷ್ಟೊಂದು ಬಿರಿಯಾನೀಸ್ ಇರುತ್ತಲ್ಲ. ಆಮೇಲೆ ದಮ್ ಬಿರಿಯಾನಿ, ಆ ಥರ ಎಲ್ಲ ಎಷ್ಟೊಂದು ಬಿರಿಯಾನೀಸ್ ಇದೆ. ಸೊ ಆ ಥರದಲ್ಲಿ ಎಷ್ಟು ಬಿರಿಯಾನೀಸ್ ನೀವು ಟ್ರೈ ಮಾಡಿದ್ದೀರಾ, ಯಾವುದ್ಯಾವುದು ನಿಮ್ಮ ಮನೇಲೇ ಕುಕ್ ಮಾಡಿ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ಬಿರಿಯಾನಿ ಬೇಕು ಅಂತಲೂ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಆ ರೆಸಿಪಿನೂ ಮಾಡ್ತೀನಿ ಬಿರಿಯಾನೀಸ್. ಗೈಸ್ ಆಲ್ಮೋಸ್ಟ್ ಚಿಕನ್ ಅರ್ಧ ಬೆಂದಿದೆ. ಸೊ ಒಂದು 20% ಆಗಿದೆ, ಒಂದು 50-60% ಆಗಿದೆ. ಸೊ ಇವಾಗ ರೈಸ್ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಬಿಟ್ರೆ ಬಿರಿಯಾನಿ ರೆಡಿ. ಓಕೆ.
ಆ್ಯಕ್ಚುಲಿ ನಾನು ರೈಸ್ ಸೋಕ್ ಮಾಡಿರೋದ್ರಿಂದ ನಾನು ನೀರು ಕಮ್ಮಿ ಹಾಕೋತೀನಿ, ಯಾಕಂದರೆ ರೈಸ್ ಸೋಕ್ ಆಗಿದ್ರೆ ಇಲ್ಲಿ ಬೇಗ ಕುಕ್ ಆಗಿಬಿಡುತ್ತೆ. ಸೊ ಅದರಿಂದ ನಾನು 1.5 ಗ್ಲಾಸ್ ಅಕ್ಕಿ ಹಾಕಿದ್ದೆ, 2 ಗ್ಲಾಸ್ ಹಾಕ್ತಾಯಿದ್ದೀನಿ ಅಷ್ಟೆ. 3 ಹಾಕಬೇಕು, ನಾನು 2 ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರು ಹಾಕಿದ್ದೀನಿ, ಸಾಕು. 2 ಗ್ಲಾಸ್ ಸಾಕು. ಸೊ ಇದಕ್ಕೆ ನಾನು ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ. ಉಪ್ಪು ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದರೆ ನಾನು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ. ಇನ್ನೊಂಚೂರು ಉಪ್ಪು ಹಾಕೋಣ. ಒಂಚೂರು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಮೇಲೆ, ಕುಕ್ಕರ್ ತೆಗ್ದಾಗ ಚೆನ್ನಾಗಿ ಕಾಣುತ್ತೆ. ಒಂಚೂರು ಮೇಲೆ ಕೊರಿಯಂಡರ್ ಲೀವ್ಸ್ ಹಾಕ್ತಾಯಿದ್ದೀನಿ. ಒಂದೇ ಒಂದು ವಿಸಿಲ್ ಕುಕ್ ಆಗಿಬಿಟ್ರೆ ಸಾಕು. ಗೈಸ್ 1 2 ಅಷ್ಟೇ, ನೋಡೋಣ ಆಮೇಲೆ ಹೆಂಗೆ ಬರುತ್ತೆ ನೋಡೋಣ ಗೈಸ್. ಡನ್. ಗೈಸ್ ವಿಸಿಲ್ ಬರ್ತಿಲ್ಲ, ಅದು ಎತ್ಬಿಡ್ಲಾ? ಗೈಸ್ ಗಮ್ ಅಂತಿದೆ. ನಾನು ಅಲ್ಲಿ ಕೂತಿದ್ದೀನಿ, ಎಷ್ಟು ಟೆಂಪ್ಟ್ ಆಗ್ತಿದೆ ಅದರ ಸ್ಮೆಲ್ಲಿಗೆ. ತೆಗಿತಾ ಇದ್ದೀನಿ ಇವಾಗ ಬಿಸಿ ಬಿಸಿ ಬಿರಿಯಾನಿ. ಮಿಕ್ಸಿಂಗ್ ಮಾಡೋದು. ವಾವ್ ಗೈಸ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ದು. ರೈಸ್ ನೋಡಿ ಕರೆಕ್ಟಾಗಿ ಬಂದಿದೆ, ಜಾಸ್ತಿ ಸ್ಮ್ಯಾಶ್ ಆಗಿಲ್ಲ. ಗೈಸ್ ಇದಕ್ಕೊಂಚೂರು ಲೆಮನ್ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮಿಕ್ಸಿಂಗ್ ಮಾಡ್ಬೇಕು ಚೆನ್ನಾಗಿ. ಮಸಾಲೆ ಎಲ್ಲ ನೀಟಾಗಿ ಮೇಲೆ ಬಂದುಬಿಟ್ಟಿರುತ್ತಲ್ಲ, ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಗೈಸ್ ಬಿರಿಯಾನಿ ರೆಡಿಯಾಗಿದೆ. ಸೊ ಒಳ್ಳೆ ಜಾಸ್ತಿ ನೀರಾಗಿಲ್ಲ, ಜಾಸ್ತಿ ಸ್ಮ್ಯಾಶ್ ಆಗಿಲ್ಲ, ಪರ್ಫೆಕ್ಟಾಗಿದೆ. ಆ್ಯಕ್ಚುಲಿ ಏನಂದರೆ ಸ್ವಲ್ಪ ಕೆಲವೊಬ್ಬರು ದೊನ್ನೆ ಬಿರಿಯಾನಿ ಸ್ವಲ್ಪ ಸ್ಮ್ಯಾಶ್ ಅಂದರೆ ಒಂದು ಪಟ್ಟು ಜಾಸ್ತಿ ಕೂಗಿಸ್ತಾರೆ. ಸೊ ನನಗೆ ಜಾಸ್ತಿ ಬೇಡ ಅಂದ್ಬಿಟ್ಟು ಸ್ವಲ್ಪ ಪರ್ಫೆಕ್ಟಾಗಿರಲಿ ಅಂದ್ಬಿಟ್ಟು ರೈಸ್ನ ನಾನು ಮಾಡಿದ್ದೀನಿ. ಗೀ ಮಮ್ಮಿಗೆ ನೋಡಿ ತುಪ್ಪ ಬೇಕಂತೆ. ಚಿಕನ್ ಬಂದಿದೆಯಾ? ಹೆಂಗಿದೆ ದೊನ್ನೆ ಬಿರಿಯಾನಿ? ಸೂಪರ್ ಇಲ್ಲ, ಸೇಮ್ ಹೋಟ್ಲು ದೊನ್ನೆ ಬಿರಿಯಾನಿ ಥರ ಇದೆ. ಹೌದಾ? ಗೈಸ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಮ್ಯಾಮ್. ನೀವು ನೋಡಿದ್ದೀರಾ ಯಾವಾಗಲೂ ಬಿರಿಯಾನಿ ನಾನು ಹೆಂಗೆ ಮಾಡ್ತೀನಿ ಹೇಳಿ? ಅದೇ ಅನ್ಕೊಂಡೆ, ಬಿರಿಯಾನಿ ಅಂದರೆ ಬಿರಿಯಾನಿ ಮಾಡ್ತದಲ್ಲ, ಇದು ಡಿಫ್ರೆಂಟ್ ಆಗಿದೆ. ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಗೈಸ್. ಮಸಾಲ ಡಿಫ್ರೆಂಟ್ ಆಗಿದೆ. ಹಾಂ, ಇದು ಗ್ರೀನ್ ಮಸಾಲಾಸ್ ಹಾಕ್ತೀವಲ್ಲ, ಗ್ರೀನ್ ಕಲರ್ ಪಲಾವ್, ಗ್ರೀನ್ ಬಿರಿಯಾನಿ ಮಾಡಿದ್ದೀನಿ. ಯಾವಾಗಲೂ ನಾರ್ಮಲ್ ದಮ್ ಬಿರಿಯಾನಿ ಮಾಡ್ತಿದ್ದೆ ನಾನು, ಸಪ್ರೇಟಾಗಿ ಮ್ಯಾರಿನೇಟ್ ಮಾಡಿ ಸಪ್ರೇಟಾಗಿ ಬಾಯ್ಲ್ ಮಾಡಿ ಅದ್ರ ಮೇಲೆ ರೈಸ್ ಹಾಕಿ ದಮ್ ಮಾಡ್ತಿದ್ದೆ. ಇವತ್ತು ಕುಕ್ಕರಲ್ಲಿ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಕುಕ್ಕರಲ್ಲಿ ಇಲ್ಲ ಅಂದ್ರೂ ಗೈಸ್ ಹೀಗೆ ದಮ್ ಕಟ್ಬೋದು. ರೈಸ್ ವಾಟರ್ ಹಾಕಿದ ತಕ್ಷಣ ಕುಕ್ಕರಲ್ಲಿ ಕರೆಕ್ಟಾಗಿತ್ತು, ಅಳತೆ ಹಾಕಿದ ಕರೆಕ್ಟ್ ಬಂದಿದೆ ಗೈಸ್. ನಾನು ಎಲ್ಲಿ ಜಾಸ್ತಿ ಬೆಂದೋಗುತ್ತೇನೋ ಅಂದ್ಕೊಂಡೆ, ನೀಟಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ರೈಸ್. ಮಮ್ಮಿ ತಿಂತಾನೆ ಅವರೇ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ಚೆನ್ನಾಗಿದೆ. ಜಾಸ್ತಿ ಮಸಾಲಾನೂ ಇಲ್ಲ, ಮೈಲ್ಡ್ ಆಗಿದೆ ನನ್ನ ಪ್ರಕಾರ. ತಿನ್ಸಿ. ಖಾರ ಚೆನ್ನಾಗಿದೆ, ಬಟ್ ನನಗೆ ಖಾರ ಇಲ್ಲ. ಮೇ ಬಿ ನೀವು ಖಾರ ತಿಂತೀವಿ ಅದಕ್ಕೆ, ಬಟ್ ನನಗೆ ಚೆನ್ನಾಗಿದೆ. ನಾನು ಇವಾಗ ಪ್ಲೇಟಿಗೆ ಹಾಕೊಂಡು ಚೆನ್ನಾಗಿ ತಿನ್ನಬೇಕು. ಓಕೆ ಗೈಸ್, ಈ ವ್ಲಾಗ್ ಇಷ್ಟ ಆಗಿದೆ. ನಮ್ಮ ಡ್ಯಾಡಿ ಮಲಗಿದ್ದಾರೆ. ನಮ್ಮ ಡ್ಯಾಡಿ ಮೇ ಬಿ ಎದ್ದರೆ ಆಮೇಲೆ ವ್ಲಾಗ್ ಮಾಡ್ತೀನಿ. ನೆನ್ನೆದು ವ್ಲಾಗ್ ಇವತ್ತು ವ್ಲಾಗ್ ಎರಡೂ ಮಿಕ್ಸ್ ಮಾಡಿ ಹೆಂಗೋ ಕುಕಿಂಗ್ ವ್ಲಾಗ್ ತೋರಿಸಿದ್ದೀನಿ. ನೆನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ನೋಡಿದ್ರಲ್ಲ ವ್ಲಾಗೆಲ್ಲ. ಸಮಥಿಂಗ್ ಡಿಫ್ರೆಂಟ್ ವ್ಲಾಗ್ ಇತ್ತು ಇವತ್ತು. ಮ್ಯಾಮ್, ಇವಾಗ ನಿಮಗೆ ಎಷ್ಟೊಂದು ವೆರೈಟೀಸ್ ಆಫ್ ಬಿರಿಯಾನೀಸ್ ಇದೆ ತಾನೆ, ನಿಮಗೆ ಯಾವ್ಯಾವ ಥರ ಬಿರಿಯಾನೀಸ್ ಬರುತ್ತೆ ಮಾಡೋಕ್ಕೆ? ಅಲ್ಲ, ನಿಮಗೆ ಅದು ಬರುತ್ತೆ? ನಾರ್ಮಲ್ ಬಿರಿಯಾನಿ, ಹೋಮ್ ಮೇಡ್ ಬಿರಿಯಾನಿ. ಇವಾಗ ಬಿರಿಯಾನಿಯಲ್ಲಿ ಎಷ್ಟೋ ಬಂದಿದೆ, ಅದನ್ನೇ ಹೇಳ್ತಿರೋದು, ಎಷ್ಟೊಂದು ಬಂದಿದೆ. ನೀವು ಮಾಡ್ತಾ ಇರೋದು ಒಂದೇ ಬಿರಿಯಾನಿ. ನಾವು 2 ಥರ ಬಿರಿಯಾನಿ, ಒಂದು ಕುಕ್ಕರಲ್ಲ ಕೂರ್ಸೋದೊಂದು, ವಿತೌಟ್ ಕುಕ್ಕರ್ ಕುಕ್ಕರ್ ಅಲ್ಲ ಮತ್ತೆ ಒಂದೇ ಸರಿ ಪಲಾವ್ ಮಾಡೋ ಥರ ಬಿರಿಯಾನಿ ಮಾಡ್ತೀವಿ. ಓಕೆ, ಅದೇ ದಮ್ ಕಟ್ಟೋದು ಮಾಮ್. ಆಮೇಲೆ ನಾವು ಬರೋ ಥರ. ಓಕೆ, ನಿಮ್ಮ ಫೇವ್ರೆಟ್ ಬಿರಿಯಾನಿ ಅದು? ನನಗೆ ನಿಮಗೆ ಹೈದ್ರಾಬಾದಿ ದಮ್ ಬಿರಿಯಾನಿ ಇಷ್ಟ ಅಂತ ಗೈಸ್ ನಮ್ಮ ಮಮ್ಮಿಗೆ. ಸೊ ನಿಮಗೆ ಯಾವುದು ಫೇವ್ರೇಟ್ ಬಿರಿಯಾನಿ ಅಂತ ಕಮೆಂಟ್ ಮಾಡಿ. ನನಗೆ ಎಲ್ಲ ಥರ ಬಿರಿಯಾನಿ ಇಷ್ಟ ಗೈಸ್, ಒಟ್ನಲ್ಲಿ ಬಿರಿಯಾನಿ ಇಷ್ಟ, ಎಲ್ಲ ಥರ ಟ್ರೈ ಮಾಡೋಕ್ಕೆ ಇಷ್ಟ. ನಂಗೆ ಇಷ್ಟ ಯೂಶ್ವಲಿ. ಸೊ ನಮ್ಮ ಮಮ್ಮಿಗೆ ಹೈದ್ರಾಬಾದಿ ಬಿರಿಯಾನಿ ಇಷ್ಟ ಅಂತ. ನಿಮಗೆ ಯಾವ ಬಿರಿಯಾನಿ ಇಷ್ಟ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲಸ್ ಎಷ್ಟು
ಬಿರಿಯಾನೀಸ್ನ ನೀವು ಟ್ರೈ ಮಾಡಿದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ. ಓಕೆ, ನಾನು ಟ್ರೈ ಮಾಡಿರೋದು ಶೆಫ್ ಸೀಮಾ ಅವ್ರ ಕಡೆಯಿಂದ 4 ಥರ ಬಿರಿಯಾನಿ. 4 ಥರದ ಬಿರಿಯಾನಿ ಟ್ರೈ ಮಾಡೋರಂತೆ. ಮಟನೇ 2 ಸತಿ ಮಾಡಿದ್ದೀನಿ. ಇದೊಂದು ಇವತ್ತು ನಾನು ಇದು ಫಸ್ಟ್ ಟೈಮ್ ಮಾಡಿರೋದು ಗೈಸ್, ಮನೇಲೇ ಫಸ್ಟ್ ಟೈಮ್ ಮಾಡಿರೋದು. ಕರೆಕ್ಟ್ ತಾನೆ? ಇದು ಮಾಡೇ ಇಲ್ಲ ನಾನು ಈ ಥರ. ಯಾವಾಗ ನಮ್ಮ ಮನೇಲಿ ಬಿರಿಯಾನಿ ಮಾಡ್ತೀನಿ ಅಂದರೆ ನಾನು ನಾರ್ಮಲ್ ನಾನು ನಿಮ್ಗೆ ತೋರಿಸ್ತಿರ್ತೀರಲ್ಲ ಲಾಸ್ಟ್ ಮಟನ್ ಬಿರಿಯಾನಿ, ಅದೇ ಥರನೇ ಮಾಡ್ತಾ ಇದ್ದಿದ್ದು. ಇದು ಇವತ್ತು ನಾನು ಸಮಥಿಂಗ್ ಡಿಫ್ರೆಂಟ್, ಅಂದರೆ ನನಗೆ ಈಸಿ ಆಗುತ್ತೆ ಅಂತ. ಏನಂದರೆ ಈ ಬಿರಿಯಾನಿ ತುಂಬ ಈಸಿ ಮ್ಯಾಮ್, ತುಂಬ ಲಾಂಗ್ ಪ್ರೊಸೀಜರ್ ಇಲ್ಲ, ತುಂಬ ಬೇಗ ಆಗುತ್ತಿದ್ದು. ಅದಕ್ಕೆ ಈ ಬಿರಿಯಾನಿ ಮಾಡಿದೆ. ಓಕೆ, ಬಾಯ್. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಎಂಜಾಯ್ ಮಾಡ್ತಾ ಇದ್ದೀನಿ, ನೀವು ಟ್ರೈ ಮಾಡಿ ಎಂಜಾಯ್ ಮಾಡಿ ಗೈಸ್. ಎಸ್ಪೆಷಲಿ ಬ್ಯಾಚುಲರ್ಸ್ಗೆ ತುಂಬ ಈಸಿ ರೆಸಿಪಿ ಇದು. ತುಂಬ ಈಸಿ ಆ್ಯಂಡ್ ಸಿಂಪಲಾಗಿ ಬಿರಿಯಾನಿ ಮಾಡ್ಬೋದು. ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಟ್ ಮಾಡಿ ಜಿಯಾ ತೇರಿ